ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ಪ್ರೊಫೈಲ್ ಒಂದು ಸ್ಟೋರಿ ಆಗಲಿ ಯಾವ ಥರ ಇದೆ ಅಂತ ನೋಡೋಣ. ಹೆಸರು ಶ್ರೇಯಾ ಆರ್ ಕುಲಕರ್ಣಿ, ವಯಸ್ಸು 34 ವರ್ಷ, ನಗರ ಬೆಂಗಳೂರು, ಎತ್ತರ 5 ಅಡಿ 5 ಇಂಚು, ಶಿಕ್ಷಣ MCom, ಉದ್ಯೋಗ ಅಕೌಂಟ್ಸ್ ಎಕ್ಸಿಕ್ಯೂಟಿವ್, ಪ್ರೈವೇಟ್ ಫಾರ್ಮ್ ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ. ಇವರ ವಾರ್ಷಿಕ ಆದಾಯ 6 ರಿಂದ 7 ಲಕ್ಷ ರೂಪಾಯಿ ಇದೆ ಅಂಥೇಳಿ ತಿಳಿಸಿದ್ದಾರೆ. ನೀವು ನೋಡ್ಬೋದು, ತುಂಬ ಒಳ್ಳೆಯ ಪ್ರೊಫೈಲ್ ಕೂಡ ಆಗಿದೆ ಮತ್ತು ಇವರು ಕೂಡ ತುಂಬ ಒಳ್ಳೆಯವರು ಮತ್ತು ಒಳ್ಳೆಯ ಬ್ಯಾಕ್ಗ್ರೌಂಡಿನಿಂದ ಬಂದಿರೋರು. ವೈವಾಹಿಕ ಸ್ಥಿತಿ ವಿಚ್ಛೇದಿತ, ಸೆಕೆಂಡ್ ಮ್ಯಾರೇಜ್ ಅಂಥೇಳಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಮಕ್ಕಳಿಲ್ಲ ಅಂಥೇಳಿ ತಿಳಿಸಿದ್ದಾರೆ. ಕುಟುಂಬ ಹಿನ್ನೆಲೆ: ತಂದೆ ನಿವೃತ್ತ ಬ್ಯಾಂಕ್ ಉದ್ಯೋಗಿ, ತಾಯಿ ಗೃಹಿಣಿ, ಒಬ್ಬ ತಂಗಿ ಅವಿವಾಹಿತೆ ಅಂಥೇಳಿ ತಿಳಿಸಿದ್ದಾರೆ. ವಾಸಸ್ಥಳ ಬೆಂಗಳೂರು, ಧರ್ಮ ಜಾತಿ ಯಾವುದು ಹೇಳೋದಿಲ್ಲ ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ. ಯಾಕಂದರೆ ಇದನ್ನು ನಾವು ಕೂಡ ರಿವೀಲ್ ಮಾಡಲ್ಲ, ಅವರು ಡೈರೆಕ್ಟಾಗಿ ಹುಡುಗನ ಹತ್ರನೇ ಹೇಳ್ತೀವಿ ಅಂಥೇಳಿ ಒಂದು ಉದಾಹರಣೆಯನ್ನು ಹೇಳಿದ್ದಾರೆ. ವರನ ಮಾಹಿತಿ: ಹುಡುಗನಿಗೂ ಮಕ್ಕಳು ಇಲ್ಲದೇ ಇದ್ದರೂ ಪರವಾಗಿಲ್ಲ ಅಂತ ಹೇಳಿದರೆ, ಅವಿವಾಹಿತ ವಿವಾಹಿತ ಎರಡೂ ಪರವಾಗಿಲ್ಲ ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ. ಧರ್ಮ ಜಾತಿ ಯಾವುದೇ ಅಡ್ಡಿ ಇಲ್ಲ ಅಂಥೇಳಿ ತಿಳಿಸಿದ್ದಾರೆ. ಅವರು ಒಳ್ಳೆಯವರಾಗಿದ್ದರೆ ಸಾಕು ಅನ್ನುವಂಥ ಒಂದು ಅಭಿಪ್ರಾಯವನ್ನು ಅವರು ತಿಳಿಸಿದ್ದಾರೆ. ತುಂಬ ಒಳ್ಳೆಯವರಾಗಿದ್ದರೆ ಸಾಕು, ಜಾಬ್ ಯಾವುದೇ ಇರಲಿ, ಯಾವುದೇ ಥರ ಇದ್ದರೂ ಪರವಾಗಿಲ್ಲ ಅಂಥೇಳಿ ಅವರು ಒಂದು ಅನಿಸಿಕೆಯನ್ನು ತಿಳಿಸಿದ್ದಾರೆ. ಶ್ರೇಯಾ ಯಾರು? ಶ್ರೇಯಾ ಒಂದು ಸಾಮಾನ್ಯ ಮಹಿಳೆ. ಅವಳು ಜೀವನದಲ್ಲಿ ಮೊದಲು ಮದುವೆ ಯಶಸ್ವಿ ಆಗಲಿಲ್ಲ, ಆದರೆ ಅದು ಅವಳ ಸಾಮರ್ಥ್ಯದ ಅಳತೆ ಆಗಿರಲಿಲ್ಲ ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ. ಅವರು ಒಂದು ಮೊದಲ ಮದುವೆ ಹಲವಾರು ಕಾರಣಗಳಿಂದ ಯಶಸ್ವಿ ಆಗಿಲ್ಲ ಅಂಥೇಳಿ ಒಂದು ಅನಿಸಿಕೆಯನ್ನು, ಒಂದು ನಿರ್ಧಾರವನ್ನು ಹೇಳಿದ್ದಾರೆ. ಅವ್ರದ್ದೇ ಆದಂಥ ಒಂದು ಅಳಿಲನ್ನು ಕೂಡ ನಮ್ಮ ಹತ್ರ ಹೇಳಿಕೊಂಡಿದ್ದಾರೆ ಸ್ನೇಹಿತರೆ. ಅವರು ಮೊದಲ ಮದುವೆ ವಿಫಲವಾದ ಸತ್ಯ: ಪರಸ್ಪರ ಗೌರವದ ಕೊರತೆ, ಭಾವನಾತ್ಮಕ ಹೊಂದಾಣಿಕೆ ಅಭಾವ, ಮಾತುಕತೆ ಇಲ್ಲದ ಸಂಬಂಧ. ಇವು ಯಾವುದು ಹೆಣ್ಣಿನ ತಪ್ಪಲ್ಲ ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ. ಯಾಕಂದರೆ ಇದು ಅವರ ಮೊದಲ ವಿಚ್ಛೇದನ, ವಿವಾಹ ವಿಫಲದ ಬಗ್ಗೆ ಇದನ್ನೆಲ್ಲ ಅವರು ನಮ್ಮ ಹತ್ರ ಹಂಚಿಕೊಂಡಿದ್ದಾರೆ. ಯಾಕಂದರೆ ನಾವು ಪೂರ್ತಿಯಾಗಿ ಹೇಳಿದ್ದೀವಿ ನಿಮ್ಮ ಹತ್ರ ಯಾವ ಥರ ಅಂತ. ಮಾತುಕತೆ ಇಲ್ಲದೆ ಸಂಬಂಧ ಅಂತೆ. ವಿಚ್ಛೇದನದ ನಂತರ ಸಮಾಜದ ವರ್ತನೆ: ಮತ್ತೆ ಮದುವೆ ಯಾಕೆ, ಹೊಂದಿಕೊಳ್ಳಬೇಕಿತ್ತು, ಸಮಾಜ ಏನು ಹೇಳುತ್ತೆ. ಸ್ನೇಹಿತರೆ, ಇವೆಲ್ಲ ನಿಮಗೆ ಗೊತ್ತಿರುವಂಥ ಅಂಶಗಳೇ, ಕಾಮನ್ ಆಗಿ ಹೇಳುವಂಥ ಮಾತುಗಳೇ ಸ್ನೇಹಿತರೆ ಇವು. ಶ್ರೇಯಾ ಅರ್ಥ ಮಾಡಿಕೊಂಡಳು ಸತ್ಯ: ತಪ್ಪಾದ ಸಂಬಂಧದಲ್ಲಿ ಉಳಿಯೋದಕ್ಕಿಂತ ಗೌರವದೊಂದಿಗೆ ಹೊರಬರುವುದು ಧೈರ್ಯ ಅಂಥೇಳಿ ಹೇಳಿದ್ದಾರೆ ಸ್ನೇಹಿತರೆ ಅವರು. ನಿಮಗೆ ಗೊತ್ತಿರ್ಬೋದು, ಒಂದು ವಿಚ್ಛೇದಿತ ಹೆಣ್ಣಾಗಲಿ, ಗಂಡ ಇಲ್ದಿರೋ ಹೆಣ್ಣಿಗಾಗಿ ಸಮಾಜ ಏನೇನು ಪ್ರಶ್ನೆಗಳನ್ನು ಕೇಳುತ್ತೆ, ಏನೇನು ಪ್ರಶ್ನೆಗಳು ಅವರು ಉತ್ತರ ಕೊಡಬೇಕು, ಯಾವ ಥರ ಎದುರಿಸಬೇಕಾಗುತ್ತೆ ಅನ್ನುವಂಥ ಒಂದು ಮಾತನ್ನು ಅವರು ತಿಳಿಸಿದ್ದಾರೆ ಸ್ನೇಹಿತರೆ. ನೀವು ನೋಡ್ಬೋದು ಇದರಲ್ಲಿ ಯಾವ ಥರ ಇದೆ ಅಂತ. ಎರಡನೇ ಮದುವೆ ಬಗ್ಗೆ ಅವೇರ್ನೆಸ್: ಎರಡನೇ ಮದುವೆ ಎಂದರೆ ಸೋಲಿನ ಗುರುತಲ್ಲ ಅಂಥೇಳಿ ತಿಳಿಸಿದ್ದಾರೆ. ಕಾಂಪ್ರಮೈಸ್ ಒಪ್ಪಂದ ಅಲ್ಲ ಅಂತ ಹೇಳಿದ್ದಾರೆ. ಪೋಸ್ಟ್ ಮೇರಿಸುವ ಪ್ರಯತ್ನ ಅಲ್ಲ ಅಂತಂದಿದ್ದಾರೆ. ಅದು ಸೆಲ್ಫ್ ರೆಸ್ಪೆಕ್ಟ್, ಕ್ಲಿಯಾರಿಟಿ ಅಂಥೇಳಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದು ಒಳ್ಳೆಯ ಜೀವನ ಮತ್ತು ಅವರ ಜೀವನದ ಬದಲಾವಣೆ ಅಂತ ಒಂದು ಹೇಳಿದ್ದಾರೆ. ಯಾಕಂದರೆ ಅವರು ಎರಡನೇ ಮದುವೆಯಲ್ಲಿ ಆದರೆ ಯಾವುದೇ ತಪ್ಪಿಲ್ಲ ಸ್ನೇಹಿತರೆ. ಯಾಕಂದರೆ ಅವರ ಕೊನೆ ಗಳಿಗೆ ಆಗಲಿ, ಕೊನೆ ಟೈಮ್ ಆಗಲಿ ಅವರ ಜೊತೆ ಇರಬೇಕಂತ ಆಸರೆ ಅವರು ಬಯಸೇ ಬರೆಸ್ತಾರೆ. ಯಾಕಂದರೆ ಒಂಟಿಯಾಗಿ ಕೊನೆಯವರೆಗೂ ಇರೋಕ್ಕಾಗಲ್ಲ. ಯಾಕಂದರೆ ಈ ಸಮಾಜ ನಮ್ಮನ್ನ ಯಾರೂ ನೋಡಲ್ಲ ಅಂಥೇಳಿ ಒಂದು ಮಾತನ್ನು ಹೇಳಿದ್ದಾರೆ ಸ್ನೇಹಿತರೆ. ಶ್ರೇಯಾ ಬಯಸುವ ಜೀವನ ಸಂಗಾತಿ: ಅವರು ಒಳ್ಳೆಯವರಾಗಿರಬೇಕು, ಅವರನ್ನು ಅರ್ಥ ಮಾಡಿಕೊಳ್ಳುವ ಮನಸ್ಸು ಇರಬೇಕು ಮತ್ತು ಶಾಂತಿ ಸಹನೆಯ ಹೊಂದಿರುವಂಥ ವ್ಯಕ್ತಿ ಆಗಿರಬೇಕು ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ. ಮ್ಯಾರೇಜ್ ಪಾರ್ಟ್ನರ್ಶಿಪ್ ಅನ್ನೋ ದೃಷ್ಟಿಕೋನ: ಅವರು ಯಾವುದೇ ಹಣ ಇಲ್ಲದೆ ಇದ್ದರೂ ಪರವಾಗಿಲ್ಲ, ಸ್ಟೇಟಸ್ ಅವ್ರದ್ದು ಏನೇ ಮುಖ್ಯ ಅಲ್ಲ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಅವ್ರಿಗೆ ಬಡವರೇ ಆಗಿದ್ದರೂ ಪರವಾಗಿಲ್ಲ, ಒಳ್ಳೆಯವರಾಗಿದ್ದರೆ ಸಾಕು, ನಮಗೆ ಒಂದು ಸಮಾಜದಲ್ಲಿ ಗೌರವ ಸಿಕ್ಕರೆ ಸಾಕು ಅನ್ನೋ ಒಂದು ಉದ್ದೇಶ, ಅಭಿಪ್ರಾಯವನ್ನು ಅವರು ತಿಳಿಸಿದ್ದಾರೆ ಸ್ನೇಹಿತರೆ. ಯಾಕಂದರೆ ಪ್ರತಿಯೊಂದು ಹೆಣ್ಣಿಗೂ ಬಯಸುವಂಥ ಮಾತುಗಳೇ ಇದು. ಸಾಮಾಜಿಕ ಸಂದೇಶ: ವಿಚ್ಛೇದನ ಅಂತ್ಯ ಅಲ್ಲ, ಎರಡನೇ ಮದುವೆ ಹೊಸ ಆರಂಭ. ಹೆಣ್ಣಿನ ಮೌಲ್ಯ ಅವಳ ನಿರ್ಧಾರ: ಇದು ಮದುವೆ ಜಾಹೀರಾತು ಅಲ್ಲ, ಇದು ಒಂದು ಜಾಗೃತಿ ಸಂದೇಶ. ಒಬ್ಬ ಹೆಣ್ಣು ಮತ್ತು ಬದುಕಲು ತೀರ್ಮಾನ ಮಾಡಿದರೆ ಅದು ತಪ್ಪಲ್ಲ, ಧೈರ್ಯ ಅಂಥೇಳಿ ಹೇಳ್ತಾರೆ ಸ್ನೇಹಿತರೆ.
ಯಾಕಂದರೆ ಅವರಿಗೆ ಹಕ್ಕು ಕೂಡ ಇದೆ, ಅವರು ಸಮಾಜದಲ್ಲಿ ಬದುಕ್ಬೋದು ಅನ್ನುವಂಥ ಒಂದು ಪ್ರಶ್ನೆ ಕೂಡ ಇದೆ ಸ್ನೇಹಿತರೆ. ಯಾಕಂದರೆ ಅವರು ಬದುಕ್ಬೋದು, ನಾವು ಬದುಕ್ಬೋದು. ಯಾಕಂದರೆ ಸಮಾಜ ಒಂಟಿ ಹೆಣ್ಣಿಗೆ ಕೇಳುವಂಥ ಪ್ರಶ್ನೆಗಳು ಜಾಸ್ತಿ ಅಂತ ನಾನು ಹೇಳ್ತೀನಿ. ದಯವಿಟ್ಟು ಅವರನ್ನು ಬದುಕಕ್ಕೆ ಬಿಡಿ, ನಾವು ಬದುಕ್ಬೋದು ಅದರಲ್ಲಿ. ಈ ಪ್ರೊಫೈಲ್ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ಇದು ಬೇರೆಯವರಿಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಈ ವಿಡಿಯೋ ಮುಖಾಂತರ ಇನ್ನೊಬ್ಬರಿಗೆ ಪ್ರೇರಣೆ ಆಗಲಿ ಅಂತ ನಾನು ಕೇಳ್ಕೊತೀನಿ ಸ್ನೇಹಿತರೆ.